ಹಾಯ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ವ್ಯೂವರ್ಸ್. ನಾನಿವತ್ತು ನಿಮಗೋಸ್ಕರ ಒಂದು ಸ್ಟೋರಿ ತೊಗೊಂಬಂದಿದ್ದೀನಿ. ಅಂದರೆ ನಮ್ಮನೇಲಿ ಸಾಕಿರೋ ನಮ್ಮ ಚಿಂಟಿ ಸ್ಟೋರಿನ. ಏನಂತಂದರೆ, ಸಾಕು ಪ್ರಾಣಿಗಳನ್ನ ಸಾಕಿರ್ತೀವಲ್ವ, ಈ ನಾಯಿ ತುಂಬ ನಿಯತ್ತಿನ ಪ್ರಾಣಿ ಅಂತ ಹೇಳ್ತಾರೆ. ತುಂಬ ಪ್ರೀತಿಯಿಂದ ಸಾಕಿರ್ತೀವಿ. ನಾನು ಇದನ್ನು ಮನೆಗೆ ತಂದಾಗ ಇದು ಬರೀ 1 ತಿಂಗಳು ಮರಿ. ಈಗಾಗಲೇ 3 ಇಯರ್ಸ್ ಆಗಿದೆ ಅದು. ಈಗೊಂದು 8-10 ತಿಂಗಳಿಂದ ಒಂದು ಸರಿ ಕಳೆದೋಗುತ್ತೆ. ಕಳೆದೋದಾಗ ಯಾರ ಕೈಗೋ ಸಿಕ್ಕಿದೆ, ಅವ್ರು ಕರ್ಕೊಂಡೋಗಿ ಸಾಕ್ಕೊಂಡಿದ್ದಾರೆ. ಬಟ್ ನಮಗೆ ಯೋಚನೆ ಆಗಿರುತ್ತೆ, ಏನು ತಿಂದಿದೆಯೋ ಏನು ಬಿಟ್ಟಿದೆಯೋ ಅಂತ. ತುಂಬ ಬೇಜಾರಾಗಿತ್ತು. ಬಟ್ ತಗೊಂಡೋದವರು ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ, ಅವ್ರಿಗೆ ನೋಡ್ಕೊಳಕ್ಕೆ ಬಂದಿಲ್ಲ. ಅದು ತುಂಬ ಕೆಟ್ಟ ಪರಿಸ್ಥಿತಿಗೆ ತಲುಪಿತ್ತು. ನಾನು ಈ ಮೂಲಕ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಪೆಟ್ಸ್ ಸಿಕ್ಕಿದಾಗ ದಯವಿಟ್ಟು ಅವ್ರ ಓನರ್ಗೆ ರಿಟರ್ನ್ ಮಾಡೋದು ಕಲೀರಿ. ಇಲ್ಲ ಅಂತಂದರೆ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ತುಂಬ ಸೂಕ್ಷ್ಮ ಪ್ರಾಣಿ, ಯಾವುದೋ ಒಂದು ಬೀದಿ ನಾಯಿ ಥರ ಮೇಂಟೈನ್ ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಕರೆಕ್ಟ್ ಟೈಮ್ಗೆ ಫುಡ್ಡು ಮತ್ತು ಏನು ಇಂಜೆಕ್ಷನ್ಸ್ ಎಲ್ಲ ಹಾಕಬೇಕು, ಇಲ್ಲಾಂದರೆ ಅದು ಸತ್ತೋಗುತ್ತೆ. ದಯವಿಟ್ಟು ನಿಮ್ಮ ಕೈಗೆ ಸಿಕ್ಕಿದಾಗ ಅದರ ಓನರ್ಗೆ ಅದನ್ನು ತಲುಪ್ಸೋಕ್ಕೆ ಟ್ರೈ ಮಾಡಬೇಕು. ತಗೊಂಡು ಹೋಗಿದ್ದರೆ ಅದನ್ನು ವಾಪಸ್ ಕೊಟ್ಬಿಡಿ. ತುಂಬ ನಿಯತ್ತಿನ ಪ್ರಾಣಿಗಳು, ತುಂಬ ಸೂಕ್ಷ್ಮದ ಪ್ರಾಣಿಗಳು, ತುಂಬ ಸೂಕ್ಷ್ಮವಾಗಿರುತ್ತೆ. ಅದರ ಹೆಲ್ತ್ ಒಬ್ಬ ಮನುಷ್ಯನ ಹೆಲ್ತ್ಗಿಂತ ಸೂಕ್ಷ್ಮ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರ ಹತ್ರನಾದರೂ ಈ ಥರ ಪೆಟ್ಸ್ ಸಿಕ್ಕಿದರೆ ದಯವಿಟ್ಟು ಅವ್ರ ಓನರ್ಗೆ ರಿಟರ್ನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ, ಇನ್ನೊಂದು ಇದೇ ಥರ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.